ಹಾಲೆಲೂಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಗಳು. ಗುಡ್ ಮಾರ್ನಿಂಗ್. ಎಚ್ಚರಗೊಂಡಿದ್ದೀರಾ? ದೇವರ ವಾಕ್ಯ ಕೇಳುವುದಕ್ಕಾಗಿ ಸಿದ್ಧರಾಗಿದ್ದೀರಾ? ಹೇಗಿದ್ದೀರಿ ಪ್ರಿಯರೇ? ಚೆನ್ನಾಗಿದ್ದೀರಾ? ಬನ್ನಿ ಹಾಗಾದರೆ ಚಿಕ್ಕ ಪ್ರಾರ್ಥನೆಯೊಂದಿಗೆ ಈ ದಿನದ ವಾಕ್ಯ ಧ್ಯಾನವನ್ನು ಪ್ರಾರಂಭಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ಸಾರಿ ನೀವು ಮಾತಾಡುತ್ತೀರಿ ಎಂದು ಕಾದುಕೊಂಡಿರುವಾಗ ನಮ್ಮೊಂದಿಗೆ ಮಾತಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ನೀವೆಲ್ಲರೂ ಹೇಗಿದ್ದೀರಿ ಪ್ರಿಯರೇ? ಚೆನ್ನಾಗಿದ್ದೇವೆ ಎಂದು ಹೇಳ್ತಾ ಇದ್ದೀರಾ? ಚೆನ್ನಾಗಿಲ್ಲ ಎಂದು ಹೇಳ್ತಾ ಇದ್ದೀರಾ? ಇಲ್ಲವೇ ಏನು ಹೇಳನ್ನುತ್ತೀರಿ ಅನ್ನುತ್ತಾ ಇದ್ದೀರಾ? ಇನ್ನು ಕೆಲವರಾದರೆ ನಾವು ಹೇಗಿದ್ರೆ ಬ್ರದರ್ ನಿಮಗೇನು, ಹೇಗಿದ್ರೆ ಮಾತ್ರ ಏನ್ ಮಾಡ್ಲಿಕ್ಕಾಗತ್ತೆ ಎಂದು ಹೀಗೆ ಬಹಳಷ್ಟು ಜನ ಈ ದಿನ ತಮ್ಮ ಜೀವಿತದಲ್ಲಿ ಬೇಸತ್ತು ಹೋಗ್ತಿದ್ದಾರೆ. ಚೆನ್ನಾಗಿ ಇರಲಾರದೇ ಇರುವುದಕ್ಕಾಗಿ ರೂಢಿ ಮಾಡಿಕೊಳ್ತಿದ್ದಾರೆ. ಅದು ಇನ್ನು ಸರ್ವಸಾಧಾರಣ ಆಗಿಬಿಟ್ಟು ಇನ್ನು ನನ್ನ ಗತಿ ಇಷ್ಟೇ, ನನ್ನ ಸ್ಥಿತಿ ಇಷ್ಟೇ, ಇನ್ನು ಕೆಲವರಾದರೂ ಇದು ನನ್ನ ಹಣೆ ಬರಹ ಎನ್ನುವಂತೆ ನಮ್ಮಲ್ಲಿ ಬಹಳಷ್ಟು ಜನರಿಗೆ ಅವರು ಬೇಡಿಕೊಂಡದ್ದು ಅವರಿಗೆ ದೊರಕದೇ ಇರುವಾಗ, ತಾವು ಅಂದುಕೊಂಡಿರೋದನ್ನು ಸಾಧಿಸಲಾರದೇ ಇರುವಾಗ, ತಾವು ಕಾದು ಎದುರು ನೋಡಿದ್ದನ್ನು ಹೊಂದದೇ ಇರುವಾಗ ಒಂಥರ ನಿರುತ್ಸಾಹರಾಗಿ ಬಿಡ್ತಾರೆ, ಬಿಟ್ಟು ಬಿಡ್ತಾರೆ. ಬಟ್ ದೇವರ ವಾಕ್ಯದಲ್ಲಿ ನಾವು ಗಮನಿಸುವುದಾದರೆ ಆತನ ಆಶೀರ್ವಾದಗಳಿಗೋಸ್ಕರ ಸಹನೆಯಿಂದ ನಾವು ಕಾದುಕೊಂಡಿರಬೇಕು. ಆತನ ಉತ್ತರಕ್ಕೋಸ್ಕರ ಕಾದಿರಬೇಕು. ಸಹನೆ ಸ್ವಲ್ಪವೂ ಕಾಣಿಸುತ್ತಾ ಇಲ್ಲ ಈ ದಿನ. ಮನುಷ್ಯರಿಗೆ ಸಹಿಸಿಕೊಳ್ಳಬೇಕು ಎಂಬ ಆಸೆ ಉಂಟಾಗ್ತಾ ಇಲ್ಲ. ಸಹನೆಯ ಮೂಲಕ ಎಷ್ಟೋ ದೊಡ್ಡ ದೊಡ್ಡ ಕಾರ್ಯಗಳನ್ನು ಸಾಧಿಸಬಹುದು ಎನ್ನುವಂಥದ್ದು ಗುರುತಿಸುತ್ತಲೂ ಇಲ್ಲ. ಏನೇ ಆಗಿರ್ಬೋದು, ಒಂದು ತಾಯಿ ಮಗು ಬೇಕೆಂದು ಆಶಿಸೋದಾದರೆ ಕಾದಿರಬೇಕಲ್ಲವೇ? ಸಹಿಸಿಕೊಳ್ಳಬೇಕಲ್ಲವೇ? 9 ತಿಂಗಳು ಗರ್ಭ ಧರಿಸಿ ಪ್ರಸವ ವೇದನೆ ಪಡಬೇಕಲ್ಲವೇ? ಮತ್ತು ಅದೇ ರೀತಿಯಾಗಿ ನಾವು ದೇವರಿಂದ ಕೆಲವೊಂದು ಕಾದು ಎದುರು ನೋಡುವಾಗ, ಅಷ್ಟ್ಯಾಕೆ ನಮಗೆ ನಮ್ಮ ಜೀವಿತದಲ್ಲಿ ಕೆಲವೊಂದು ಕಾರ್ಯಗಳು ನಮಗೆ ಬೇಕು ಅಂದುಕೊಳ್ಳುವಾಗ ಆ ವಿಷಯಗಳಿಗಾಗಿ ನಾವು ಸಹನೆಯಿಂದ ಕಾದಿರಬೇಕು. ಸಹನೆ ಎಂಬ ಮಾತು ಪರ್ಸಿಸ್ಟೆನ್ಸ್ ಅಂದರೆ ನಾವು ಅದನ್ನು ಮುಂದುವರಿಸಬೇಕು. ಏನದು ಪರ್ಸಿಸ್ಟೆನ್ಸ್ ಅಂದರೆ ಕನ್ನಡದಲ್ಲಿ ಏನನ್ನುತ್ತೇವೆ? ಒಂಥರ ಛಲದಿಂದ ಕೂಡಿದಾಗಿರಬೇಕು. ಒಂದು ವಿಷಯಕ್ಕಾಗಿ ಬೇಡಿಕೊಳ್ಳುವಾಗ ಮತ್ತೆ ಅದನ್ನು ಬಿಟ್ಟು ಬಿಡಬಾರದು. 1 ಸಾರಿ ಕೇಳದೆ ಆಗಲಿಲ್ಲ, 2 ಸಾರಿ ಕೇಳದೆ ಆಗಲಿಲ್ಲ, 3 ಸಾರಿ ಕೇಳದೆ ಆಗಲಿಲ್ಲ ಎನ್ನುವ ರೀತಿಯಲ್ಲದೆ, ಆ ಪ್ರಾರ್ಥನೆಗೆ ನಮಗೆ ಉತ್ತರ ಬರುವವರೆಗೂ, ಇಲ್ಲವೇ ನಾವು ಎದುರು ನೋಡುವವುಗಳು ನಮಗೆ ದೊರಕುವವರೆಗೂ ಕಾದಿರಬೇಕು. ಸಾಧಾರಣವಾಗಿ ನೋಡಿ ಪ್ರಿಯರೇ, ಈ ದಿನ ಗಂಡ ಹೆಂಡತಿಯರ ಮಧ್ಯ ಸಣ್ಣ ಸಣ್ಣ ಮಾತಿಗೆ ಒಂದಲ್ಲ ಒಂದು ಸಮಸ್ಯೆ ಉದ್ಭವಿಸುತ್ತಲೇ ಇರುತ್ತೆ. ನನ್ನ ಗಂಡ ಮಾರ್ಪಡ್ತಾನೆಂದು ಎಷ್ಟೋ ಕಾದು ಎದುರು ನೋಡದೆ ಅವನು ಮಾರ್ಪಡೋದಿಲ್ಲ, ಮಾರ್ಪಡುವಂತೆ ಕಾಣಿಸುತ್ತಾ ಇಲ್ಲ ಎಂದು ಹೀಗೆ ಬಹಳಷ್ಟು ಜನ ಒಂದು ತೀರ್ಮಾನಕ್ಕೆ ಬಂದ್ಬಿಡ್ತಾರೆ. ವಿಶ್ವಾಸಿಗಳೊಂದಿಗೆ ಸೇರಿ ನೀವು ಕಾದಿರೋದಾದರೆ ದೇವರು ತಪ್ಪದೆ ತನ್ನ ಕಾರ್ಯಗಳನ್ನು ತನ್ನ ಸಮಯದಲ್ಲಿ ಅದ್ಭುತ ಕಾರ್ಯ ಮಾಡುತ್ತಾರೆ ಎಂದು ನಂಬುವುದಾದರೆ ಕಾದುಕೊಂಡಿರುವವರಾಗಿರ್ತೇವೆ. ಈ ದಿನದ ವಿಶ್ವಾಸಿಗಳನ್ನು ನೋಡಿರಿ. ಕರ್ತನ ಬರೋಣದ ವಿಷಯದಲ್ಲಿ ಯೇಸು ಈಗೋ ಬೇಗನೆ ಬರ್ತೇನೆಂದಿದ್ದಾರೆ, ಮತ್ತೆ ಇನ್ನೂ ಬರಲಿಲ್ವಲ್ಲ, ಇನ್ನೂ ಬರಲೇ ಇಲ್ವಲ್ಲ, ಇನ್ನೆಷ್ಟು ದಿವಸ, ಇನ್ನೆಷ್ಟು ಕಾಲ ನಾನು ಬಾಯಿ ಮುಚ್ಕೊಂಡು ಕೂತ್ಕೊಳ್ಬೇಕು, ಇನ್ನೆಷ್ಟು ಕಾಲ ನಾನು ಪಾಪ ಮಾಡದೇ ಇರಬೇಕು, ಇನ್ನೆಷ್ಟು ದಿನ ಪ್ರಾರ್ಥನೆ ಮಾಡ್ತಿರಬೇಕು. ಒಂಥರ ಕೆಲವರಿಗೆ ಭಕ್ತಿ ಏನೋ ಒಂಥರ ನಿಷ್ಠತೆ ಪಾಲಿಸಿದಂತೆ ಬಹು ಭಾರದ ರೂಪದಲ್ಲೇ ಇರುತ್ತೆ. ಕೆಲವೊಂದು ಜನರಿಗೆ ಸುಳ್ಳಾಡಲಾರದೆ ಎಷ್ಟು ಕಾಲ ಇರಬೇಕು, ಬೈದವರಿಗೆ ತಿರುಗಿ ಬೈಲಾರದೆ ಎಷ್ಟು ದಿನ ಇರಬೇಕು, ಇನ್ನು ಸಹಿಸಿಕೊಳ್ಳುತ್ತಾ ನಾನು ಎಷ್ಟು ಕಾಲ ಹೀಗೆ ಇರಬೇಕು, ಇನ್ನೆಷ್ಟು ಕಾಲ ಹೀಗೆ, ಎಷ್ಟು ಕಾಲ ಹೀಗೆ ಅನ್ನುತ್ತಾರಲ್ಲವೇ? ನಮಗೆ ಉತ್ತರ ಬರುವವರೆಗೂ ಹಾಗೆ ಇರಬೇಕು. ಕಡೆಯ ತನಕ ಸಹಿಸಿಕೊಳ್ಳುವವನೇ ರಕ್ಷಿಸಲ್ಪಡುತ್ತಾನೆ ಎಂದು ಬೈಬಲ್ ಹೇಳ್ತದಲ್ಲವೇ? ಏನಂತೆ? ಕಡೆಯ ತನಕ ಸಹಿಸಿಕೊಳ್ಳುವವನು ರಕ್ಷಿಸಲ್ಪಡುತ್ತಾನೆ. ಸಹನ, ತಾಳ್ಮೆ ಎನ್ನುವಂಥವುಗಳು ನಮ್ಮನ್ನು ಕರ್ತನ ಸನ್ನಿಧಿಯಲ್ಲಿ, ಕರ್ತನ ವಾಕ್ಯದ ಧ್ಯಾನದಲ್ಲಿ ನಾವು ಸಂಪಾದಿಸಿಕೊಳ್ತೇವೆ. ನಾವು ಯೇಸು ಕ್ರಿಸ್ತನನ್ನು ಸಂಪಾದಿಸುವುದರ ಮೂಲಕ, ಆತನ ಮಾದರಿಯನ್ನು ಗಮನಿಸುವುದರ ಮೂಲಕ ಆತನ ಸಹನೆ ಅಂದರೆ ಏನೆಂದು ತಿಳಿದುಕೊಳ್ಳುತ್ತೇವೆ.
ಎಷ್ಟು ತಾಳಿಕೊಂಡಿದ್ದಾರೆ ನೋಡಿರಿ. ನಮಗೋಸ್ಕರ ನಮ್ಮ ಯೇಸು ಎಷ್ಟು ನಿಂದೆ, ಎಷ್ಟು ಅವಮಾನಗಳು, ಎಷ್ಟು ಶಿಕ್ಷೆ, ಎಷ್ಟೋ ಭಯಂಕರವಾದಂತಹ ವೇದನೆಯನ್ನು ಸಹಿಸಿಕೊಂಡಿದ್ರು. ಹಾಗೆ ಸಹಿಸಿಕೊಂಡಿರೋದು ಎದಕ್ಕಾಗಿ ಅಂದರೆ ಅದರ ಮೂಲಕ ನಮಗೆ ರಕ್ಷಣೆ ಉಂಟು ಮಾಡುವುದಕ್ಕಾಗಿ. ಗಂಡ ಹೆಂಡತಿ ಅಂದ ಕೂಡಲೇ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳದೆ, ಒಬ್ಬರನ್ನೊಬ್ಬರು ತಾಳಿಕೊಳ್ಳದೆ ಸಮಾಧಾನದಿಂದ ಹೇಗಿರಲಿಕ್ಕಾಗುತ್ತೆ? ಮಕ್ಕಳು ಕಾಡಿಸುತ್ತಾರೆ, ಮಕ್ಕಳು ಪೀಡಿಸುತ್ತಾರೆ. ಯೌವನ ಪ್ರಾಯಕ್ಕೆ ಬಂದಂತಹ ಮಕ್ಕಳು ನಿಮಗೆ ಬಹಳ ಕಾಡಿಸ್ತಾರೆ ಈ ದಿನಗಳಲ್ಲಿ. ಹಾಗಂತ ತಕ್ಷಣವೇ ನಾವು ನಮ್ಮ ಮಕ್ಕಳನ್ನು ಕಂಡಮ್ ಮಾಡಿಬಿಟ್ರೆ, ಸತ್ರೆ ಸಾಯಿ, ಹೋದ್ರೆ ಹೋಗು, ನಿನ್ ದಾರಿ ನೀನು ನೋಡ್ಕೋ ಎನ್ನುವಂತೆ ಕಠಿಣವಾಗಿ ಮಾತಾಡುವಂತಹ ತಂದೆ ತಾಯಿಗಳ ನಿಮಿತ್ತ ಈ ದಿನ ಅನೇಕ ಮಂದಿ ಯೌವನಸ್ಥರು ಈ ದಿನ ಮತ್ತಷ್ಟು ಭ್ರಷ್ಟರಾಗುತ್ತಿದ್ದಾರೆ. ಅವರು ಬೀದಿಗಿಳಿದವರಾಗಿ ತಮ್ಮ ಇಷ್ಟಾನುಸಾರವಾಗಿ ಪ್ರವರ್ತಿಸುತ್ತಾ ಈ ದಿನಗಳಲ್ಲಿರುವ ನೆಕ್ಸ್ಲೈಟ್ಸ್ಗಳನ್ನು, ರ್ಯಾಡಿಕಲ್ಸ್ಗಳನ್ನು ಇವರನ್ನು ನಾವು ಪರಿಶೀಲಿಸಿ ನೋಡುವುದಾದರೆ ಅವರ ಜೀವಿತದಲ್ಲಿ ಬಹಳ ಕಹಿ ಅನುಭವ ಹೊಂದಿ, ಬಹಳ ಅವರು ಹಿಂಸಿಸಲ್ಪಟ್ಟು ಕೀಳು ಭಾವನೆಗೆ ಒಳಗಾಗಿ ಅಂತಹ ಭಯಂಕರವಾದ ಪರಿಸ್ಥಿತಿಯಲ್ಲಿ ತಿರುಗಿ ಬಿದ್ದು ಹಾಳಾದರು ಎಂದು ಹೇಳ್ತೇವಲ್ಲವೇ, ಅಂತಹ ಸ್ಥಾನಕ್ಕೆ ಬಿದ್ದು ಹೋಗುತ್ತಿದ್ದಾರೆ. ನಾವು ತಾಳ್ಮೆಯಿಂದಿರುವುದಾದರೆ ತಾಳ್ಮೆ ದ್ರೋಹ ಕಾರ್ಯ ನಡೆಸಲಾರದಂತೆ ನಮ್ಮನ್ನು ಕಾಪಾಡ್ತದೆ. ಸಹನೆ, ತಾಳ್ಮೆ, ಛಲ, ಕಾದುಕೊಂಡಿರುವಿಕೆ, ಇಂತಹ ಲಕ್ಷಣಗಳೆಲ್ಲ ವಿಶ್ವಾಸಿಗಳಾದ ನಮಗೆ ಎಷ್ಟೋ ಅವಶ್ಯಕವಾಗಿವೆ ಎಂದು ಪರಿಶುದ್ಧ ಸತ್ಯವೇದದಲ್ಲಿ ನಾವು ನೋಡುತ್ತೇವೆ. ಯೋಬನ ಸಹನೆಯ ಕುರಿತು ನಿಮಗೆ ಗೊತ್ತಿದೆಯಲ್ಲವೇ? ಒಂದು ಸಾರಿ ಯಾಕೋಬನು ಬರೆದ ಪತ್ರಿಕೆಗೆ ಹೋಗೋಣ ಬನ್ನಿ. 5ನೇ ಅಧ್ಯಾಯ ಯಾಕೋಬನ ಪತ್ರಿಕೆ, 5ನೇ ಅಧ್ಯಾಯ. ಅದರಲ್ಲಿ ಒಂದು ವಚನ ನೋಡೋಣ. ಯಾಕೋಬನ ಪತ್ರಿಕೆ ಇಬ್ರಿಯ ಪತ್ರಿಕೆಯ ನಂತರ ಬರುತ್ತದಲ್ಲವೇ? 5ನೆಯ ಅಧ್ಯಾಯ 11ನೇ ವಚನ. ತಾಳಿಕೊಂಡಿರುವವರನ್ನು ಧನ್ಯರೆಂದು ಹೇಳುತ್ತೇವಲ್ಲವೇ? ಸಹಿಸಿಕೊಳ್ಳುವವನು ಧನ್ಯನು. ಸಹಿಸಿಕೊಳ್ಳುವುದು ಒಂದು ಭಾಗ್ಯವಾಗಿದೆ. ಆ ರೀತಿ ಸಹಿಸಿಕೊಳ್ಳುವಂಥವನು ಧನ್ಯನು ಎಂಬ ಪದಕ್ಕೆ ಇಂಗ್ಲಿಷ್ನಲ್ಲಿ ಬ್ಲೆಸ್ಸಡ್ ಅಂತ ಇದೆ, ಆಶೀರ್ವದಿಸಲ್ಪಟ್ಟವನೆಂದರ್ಥ. ಕನ್ನಡದ ಧನ್ಯನು ಎಂಬ ಪದಕ್ಕೆ ಮತ್ತೊಂದು ಪದ ಭಾಗ್ಯ ಆಗಿದೆ. ಬಹಳ ಭಾಗ್ಯವಂತರು. ಭಾಗ್ಯವಂತರು ಅಂದರೆ ಗೊತ್ತಲ್ಲವೇ? ನಿಜವಾಗ್ಲೂ ಹೇಳಬೇಕಾದ್ರೆ ಸಹನೆ ಇಲ್ಲದಕ್ಕಾಗಿ ತಾನೇ ನಾವು ಈ ದಿನ ಬಡವರಾಗ್ಬಿಡ್ತಿದ್ದೇವೆ. ಕಾದುಕೊಂಡಿರದೇ ಇರುವುದರಿಂದ ಹೊಂದಿಕೊಳ್ಳಬೇಕಾದ ಆಶೀರ್ವಾದಗಳನ್ನು ಕಳೆದುಕೊಳ್ಳುತ್ತಿದ್ದೇವೆ. ಈ ವಚನ ಮುಂದೆ ಏನು ಹೇಳುತ್ತದೆ ನೋಡಿರಿ. ತಾಳಿಕೊಂಡಿರುವವರನ್ನು ಧನ್ಯರೆಂದು ಹೇಳುತ್ತೇವಲ್ಲವೇ? ನೀವು ಯೋಬನಲ್ಲಿದ್ದ ತಾಳ್ಮೆಯ ವಿಷಯವಾಗಿ ಕೇಳಿರುತ್ತೀರಿ. ಯೋಬನ ಒಂದು ಸಹನೆ ನಿಜವಾಗ್ಲೂ ಎಷ್ಟೋ ಕಾಲದವರೆಗೂ ಯೋಬನು ಸಹನೆಯಿಂದ ಕಾದುಕೊಂಡಿದ್ದನು ಎಂದು ಅಷ್ಟು ಸ್ಪಷ್ಟವಾಗಿಲ್ಲ. ಆದರೆ ನಿಯರ್ಲಿ 2 years ಆಗಿರ್ಬೋದು ಎಂದು ಬೈಬಲ್ ಪಂಡಿತರ ಲೆಕ್ಕಾಚಾರ ಆಗಿದೆ. 2 ವರ್ಷಗಳವರೆಗೂ ಆ ವ್ಯಾಧಿಯಿಂದ, ಆ ಬಾಧೆಯಿಂದ, ಆ ಮನೋವೇದನೆಯಿಂದ ಎಲ್ಲರಿಂದಲೂ ಬಿಡಲ್ಪಟ್ಟವನಾಗಿ ತಾಳಿಕೊಳ್ಳಲಾರದಷ್ಟು ಅವಮಾನ ನಿಂದೆಗಳನ್ನು ಹೊಂದುತ್ತಿದ್ದಾಗಿಯೂ, ಮಾನಸಿಕವಾಗಿ ಶಾರೀರಿಕವಾಗಿ ಎಲ್ಲಾ ವಿಷಯಗಳಲ್ಲಿ ಎಲ್ಲವನ್ನು ಕಳೆದುಕೊಂಡು ಕುಗ್ಗಿ ಹೋದಾಗಿಯೂ ಸಹನೆಯಿಂದ ಕಾದುಕೊಂಡಿರುತ್ತಾನೆ. ನನ್ನ ದೇವರು ನನ್ನನ್ನು ಕನಿಕರಿಸುತ್ತಾರೆ ಎಂದು, ನನ್ನ ಸಹನೆಯನ್ನು ನೋಡಿ ನನ್ನ ಮೇಲೆ ದಯೆ ತೋರಿಸುತ್ತಾರೆ ಎಂದು, ನನ್ನ ದೇವರಿಗೆ ಮೊರೆಯಿಡುವುದಾದರೆ ಆ ದೇವರು ನನ್ನ ಕೈ ಬಿಡುವುದಿಲ್ಲ ಎಂದು. ಕೆಲವರು ಹೇಳ್ತಾರಲ್ಲವೇ, ನನ್ನ ಬಾಧೆ ಯಾರಿಗೂ ಗೊತ್ತಿಲ್ಲವೆಂದು. ನಿಮ್ಮ ಬಾಧೆ ದೇವರಿಗೆ ಗೊತ್ತುಂಟು ಪ್ರಿಯರೇ. ನೀವು ಬಾಧೆಯಲ್ಲಿ ಹೇಗೆ ರಿಯಾಕ್ಟ್ ಆಗ್ತಾ ಇದ್ದೀರಿ ಎಂದು ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ. ವೆನ್ ಯು ಆರ್ ಗೋಯಿಂಗ್ ಥ್ರೂ ಡಿಫಿಕಲ್ಟ್ ಸರ್ಕಮ್ಸ್ಟಾನ್ಸಸ್, ಯು ವಿಲ್ ಐದರ್ ಬಿಕಮ್ ಬೆಟರ್ ಆರ್ ಬಿಟರ್. ಕಷ್ಟಕರವಾದ ಕ್ಲಿಷ್ಟಕರವಾದ ಪರಿಸ್ಥಿತಿಯನ್ನು ನಾವು ಹಾದು ಹೋಗುತ್ತಿರುವಾಗ ಉತ್ತಮರಾಗಿ ಆದರೂ ನಾವು ಮಾರ್ಪಡ್ತೇವೆ, ಇಲ್ಲವೇ ಕಹಿ ಅನುಭವದ ನಿಮಿತ್ತ ವಿರಕ್ತಿಯನ್ನು ಹೊಂದಿದವರಾಗಿ ಆದರೂ ಮಾರ್ಪಡ್ತೇವೆ. ನಾವು ಕಷ್ಟಕರವಾದ ಪರಿಸ್ಥಿತಿಯನ್ನು ಹಾದು ಹೋಗುತ್ತಿರುವಾಗ ತಾಳ್ಮೆಯಿಂದ ಕಾದಿರೋದಾದರೆ, ಯೋಬನ ಸಹನೆಯನ್ನು, ನಮ್ಮ ಕರ್ತನಾದ ಯೇಸುವಿನ ತಾಳ್ಮೆಯನ್ನು ಹೊಂದಿಕೊಂಡು ನಿಮ್ಮ ಕಷ್ಟಗಳನ್ನೆಲ್ಲ ಕರ್ತನಿಗೆ ಹಂಚಿಕೊಂಡು ಮೊರೆಯಿಡೋದಾದರೆ ಆತನು ಅದ್ಭುತ ಕಾರ್ಯ ಮಾಡುತ್ತಾನೆ. ಕೇಳ್ತಾ ಇದ್ದೀರಾ?
ನಿಮಗೇನಾದರೂ ಕೆಲವೊಂದು ವಿಷಯಗಳಲ್ಲಿ ಉತ್ತರ ದೊರಕದೇ ಇರುವುದರಿಂದ ಕೇಳಿ ಕೇಳಿ ಕೊನೆಗೆ ಬೇಸರಗೊಂಡಿದ್ದೀರಾ? ಪ್ರಾರ್ಥನೆ ಮಾಡಿ ಮಾಡಿ ಇನ್ನು ಲಾಭವೇ ಇಲ್ಲ ಅಂದುಕೊಂಡು ಪ್ರಾರ್ಥಿಸುವುದನ್ನು ಬಿಟ್ಟಿದ್ದೀರಾ? ಏನು ಲಾಭ, ದೇವರಿಗೆ ಬೇಡಿಕೊಂಡ್ರೂ ಕೂಡ ನನಗೇನು ದೊರಕಲಿಲ್ವಲ್ಲ ಎಂದು ಹೀಗೆ ನೀವು ವಿರಕ್ತಿಗೆ ಒಳಗಾಗಿದ್ದೀರಾ? ಹಾಗಾದರೆ ಕರ್ತನು ನಿಮಗೇ ಈ ದಿನ ಮಾತಾಡ್ತಿದ್ದಾರೆ. ನೀವು ಎಷ್ಟೋ ಪ್ರಯತ್ನ ಮಾಡಿ ವಿಫಲರಾಗಿರಬಹುದು. ಮತ್ತೊಂದು ಪ್ರಯತ್ನ ಮಾಡಿರಿ, ಸಫಲವಾಗುವಂತೆ ದೇವರು ಆಶೀರ್ವದಿಸ್ತಾರೆ. ನಿಮಗೆ ದೇವರು ಉತ್ತರ ಕೊಡುವವರೆಗೂ ಕಾದುಕೊಂಡಿರಿ. ಸಹನೆ ಉಳ್ಳವರಾಗಿರುವಂಥದ್ದು ಈ ಅಂತ್ಯಕಾಲದಲ್ಲಿ ನಮಗೆ ಬಹಳ ಅವಶ್ಯಕವಾಗಿದೆ. ಯೇಸು ಕ್ರಿಸ್ತನ ಬರೋಣಕ್ಕಾಗಿ ತಾಳ್ಮೆಯಿಂದ ಎದುರು ನೋಡಬೇಕು. ಮಾತು ಕೊಟ್ಟಾತನು ನಂಬಿಗಸ್ತನಾಗಿದ್ದಾನೆ. ಖಚಿತವಾಗಿಯೂ ಕರ್ತನಾದ ಯೇಸು ತಿರುಗಿ ಬರಲಿಕ್ಕಿದ್ದಾರೆ. ಮತ್ತೆ ಯಾಕೆ ಆತನು ತಡ ಮಾಡ್ತಿದ್ದಾನೆ ಅಂತೀರಾ? ನಿಮ್ಮ ನಿಮಿತ್ತವೇ ಆತನು ತಡ ಮಾಡುತ್ತಿದ್ದಾನೆ. ನಿಮ್ಮಲ್ಲಿ ಅನೇಕರು ಇನ್ನೂ ಸಿದ್ಧಗೊಂಡಿಲ್ಲ. ನಿಮ್ಮ ಕುಟುಂಬದಲ್ಲಿ ಇನ್ನೂ ಎಷ್ಟೋ ಜನ ರಕ್ಷಣೆ ಹೊಂದಿಲ್ಲ. ಯೇಸು ಈ ಕ್ಷಣವೇ ಬರೋದಾದರೆ ಸೈತಾನನನ್ನು ಅನುಸರಿಸುವಂಥವರು ಎಷ್ಟೋ ಜನ ಇದ್ದಾರೆ. ಅವರೆಲ್ಲರನ್ನೂ ಅಗ್ನಿಗಂಧಕಗಳು ಉರಿಯುವ ಕೆರೆಯೊಳಗಡೆ ನೀತಿವಂತ ನ್ಯಾಯಾಧೀಶನಾದ ದೇವರು ಸೈತಾನನನ್ನು ಅವನ ಅನುಯಾಯಿಗಳನ್ನು ಅದರೊಳಗೆ ತಳ್ಳಿ ಹಾಕಿ ದಂಡಿಸಿ ಶಿಕ್ಷಿಸಬೇಕಲ್ಲವೇ? ಅದಕ್ಕೆ ಯಾರೊಬ್ಬರೂ ನಶಿಸಬಾರದು ಎಂಬ ಆಸೆಯಿಂದ ಆತನು ಮಾಡಿರುವ ಶಿಲುಬೆಯ ಯಜ್ಞದಲ್ಲಿ ಪಾಪ ಕ್ಷಮಾಪಣೆ ಕುರಿತಾಗಿ ನಮ್ಮನ್ನು ಕಾದುಕೊಂಡಿರುವ ಹಾಗೆ ಮಾಡಿದ್ದಾರೆ. ಹಾಗಾಗಿ ತಾಳ್ಮೆಯಿಂದ ಎದುರು ನೋಡೋಣ. ಮತ್ತಾಯನ ಸುವಾರ್ತೆ 24ನೇ ಅಧ್ಯಾಯದಲ್ಲಿ ನೋಡುವುದಾದರೆ, ಮತ್ತಾಯನ ಸುವಾರ್ತೆ 24ನೇಯ ಅಧ್ಯಾಯ. ನಿಮ್ಮ ಹತ್ರ ಅಷ್ಟಕ್ಕೂ ಬೈಬಲ್ ಇದೆಯಾ? ಬೈಬಲ್ ತೆರೆಯುತ್ತಾ ಇದ್ದೀರಾ? ಬೈಬಲ್ ನೋಡ್ತಿದ್ದೀರಾ? ದಿನಾಲು ಬೈಬಲ್ ಓದುತ್ತಾ ಇದ್ದೀರಾ? ತಪ್ಪದೇ ಓದಿರಿ. ಮತ್ತಾಯನ ಸುವಾರ್ತೆ 24ನೇ ಅಧ್ಯಾಯ 13ನೇ ವಚನ. ಕಡೆಯವರೆಗೂ ಯಾವನು ತಾಳಿಕೊಳ್ಳುವವನೋ ಅವನೇ ರಕ್ಷಣೆ ಹೊಂದುವನು. ಅಂದರೆ ಅಂತ್ಯದವರೆಗೂ ಸಹಿಸಿಕೊಳ್ಳುವವನು ರಕ್ಷಿಸಲ್ಪಡುವನು. ನಾನಿಷ್ಟು ಕಾಲ ಸಹಿಸಿಕೊಂಡೆ, ಇನ್ನು ಮೇಲೆ ಆಗಲ್ಲ ಎಂದು ನೀವು ಲಾಸ್ಟ್ ಮಿನಿಟಲ್ಲಿ ಕರ್ತನ ಬರೋಣದ ಸಮಯಕ್ಕೆ ನಿಮ್ಮ ನಂಬಿಕೆಯನ್ನು ನೀವು ಕಳ್ಕೊಳ್ಳೋದಾದರೆ ಬಿಡಲ್ಪಡುತ್ತೀರಿ. ಯೇಸು ಒಂದು ಸಾಮ್ಯ ಹೇಳ್ತಾರೆ. 10 ಮಂದಿ ಕನ್ಯೆಯರು ಹೊರಡುತ್ತಾರೆ, ದೀಪಗಳನ್ನು ಹಿಡ್ಕೊಂಡು ಹೊರಡುತ್ತಾರೆ. 10 ಮಂದಿ ಮದಲಿಂಗನನ್ನು ಎದುರುಗೊಳ್ಳಲು ಹೊರಡುತ್ತಾರೆ. ಮದಲಿಂಗನು ಬರಲು ತಡ ಮಾಡಿದ್ದಾನೆಂದು ಯೋಚಿಸಿ ತೂಕಡಿಸಿ ನಿದ್ರಿಸುತ್ತಾರೆ ಹೊರತು ಆ 5 ಮಂದಿ ತಮಗಿರುವ ಲೋಪ ತಿಳಿದುಕೊಳ್ಳಲಿಲ್ಲ. ಬುದ್ಧಿವಂತರಾದ ಕನ್ಯೆಯರು ಎಣ್ಣೆ ತಂದುಕೊಂಡದ್ದರಿಂದ ಸಿದ್ಧಗೊಂಡು ಮದಲಿಂಗನೊಂದಿಗೆ ಮನೆಯೊಳಗೆ ಹೋಗುತ್ತಾರೆ. ಆದರೆ ಬುದ್ಧಿಹೀನ 5 ಮಂದಿ ಕನ್ಯೆಯರ ದೀಪ ಆರಿ ಹೋಗಿದ್ದಕ್ಕೆ ಮತ್ತೆ ಅವರ ಪ್ರಯತ್ನ ಅವರು ಮಾಡ್ತಿರುವಾಗ ಬಾಗಿಲು ಮುಚ್ಚಲಾಯಿತು. ನಂತರ ಬಾಗಿಲು ತಡೆದರೆ ನಿಮ್ಮ ಗುರುತು ನನಗಿಲ್ಲ ಅನ್ನಲಾಯಿತು. ಯಾವ ಕ್ಷಣದಲ್ಲಿ ಯಾವ ಗಳಿಗೆಯಲ್ಲಿ ಯೇಸು ಬರುತ್ತಾರೆಂದು ಗೊತ್ತಿಲ್ಲದೇ ಇರೋದರಿಂದ ನೀವು ಎಚ್ಚರವಾಗಿರಿ, ನೀವು ಸಿದ್ಧರಾಗಿರಿ, ನೀವು ತಾಳ್ಮೆಯಿಂದ ಕಾದುಕೊಂಡಿರಿ. ನಿಮ್ಮ ಶ್ರಮೆಗಳಿಗೆಲ್ಲ ಒಂದು ಮುಕ್ತಾಯವಿದೆ. ಈ ದಿನ ನೀವು ಯಾವುದು ನಿಮಗೆ ಬಾಧೆಯಾಗಿದೆ ಅಂದುಕೊಳ್ತಾ ಇದ್ದೀರೋ, ನಿಮ್ಮ ಬದುಕೆಲ್ಲ ಅದು ಹಾಗೆಯೇ ಇರುತ್ತೆ ಅಂದುಕೊಳ್ಬೇಡಿ. ನಿಮ್ಮ ಕಣ್ಣೀರನ್ನು ನೋಡಿದಂತಹ ಕರ್ತನು, ನಿಮ್ಮ ಮೊರೆ ಲಾಲಿಸಿದ ಕರ್ತನು ನಿಮ್ಮ ನಂಬಿಕೆಯ ಮೇರೆಗೆ ನಿಮಗೆ ಮೇಲನುಂಟು ಮಾಡಲು ಸಿದ್ಧವಾಗಿದ್ದಾರೆ. ಯಾವ ವಿಷಯದಲ್ಲಿ ನೀವು ತಾಳ್ಮೆಯನ್ನು ಕಳೆದುಕೊಳ್ತಾ ಇದ್ದೀರಿ? ನನಗೆ ಗೊತ್ತಿರೋ ಪ್ರಕಾರ ಬಹಳಷ್ಟು ಜನರ ಕುಟುಂಬಗಳಲ್ಲಿ ಈ ದಿನ ತಾಳ್ಮೆ ಸಹನೆ ಕಾಣಿಸಲಾರದಕ್ಕೆ ಒಬ್ಬರನ್ನೊಬ್ಬರು ಬೈದಾಡಿಕೊಳ್ತಾ ಇದ್ದಾರೆ. ಒಬ್ಬರನ್ನೊಬ್ಬರು ಬೈಕೊಳ್ತಾ, ಜಗಳ ಆಡುತ್ತಾ, ಕೋರ್ಟಿಗೆ ಹೋಗಿ ನಾಚಿಕೆಗೊಳಗಾಗುತ್ತಾ, ವಿಚ್ಛೇದನ ಪಡೆದು ಸಣ್ಣ ಸಣ್ಣ ವಿಷಯಗಳಿಗಾಗಿ ಬೇರ್ಪಡ್ತಿದ್ದಾರೆ. ನೀವು ಸಹಿಸಿಕೊಳ್ಳದೇ ಇರೋದಾದರೆ ಯಾಕೆ ಬೇಕಿತ್ತು ಹೇಳ್ರಿ ನಿಮಗೆ ಈ ಮದುವೆಯಲ್ಲ? ಇನ್ನೊಬ್ಬರನ್ನು ಸಹಿಸುವುದು ನಿಮ್ಮ ಕೈಲಾಗದೇ ಇರೋದಾದರೆ, ಇನ್ನೊಬ್ಬರು ಮಾಡುವ ಕಾರ್ಯಗಳು ನೀವು ಸಹಿಸಿಕೊಳ್ಳದೇ ಇರೋದಾದರೆ, ನಿಮ್ಮಂತೆಯೇ ಅವರೂ ಇರಬೇಕಾದರೆ ಇರಲು ಸಾಧ್ಯವಿಲ್ಲ. ಖಚಿತವಾಗಿಯೂ ವ್ಯತ್ಯಾಸಗಳಿರ್ತವೆ, ಖಚಿತವಾಗಿಯೂ ಭಿನ್ನತೆಗಳಿರುತ್ತವೆ, ಖಚಿತವಾಗಿಯೂ ಅಭಿರುಚಿಗಳು ಬೇರೆ ಇರುತ್ತವೆ. ಒಬ್ಬರನ್ನೊಬ್ಬರು ತಾಳಿಕೊಳ್ಳಬೇಕು, ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳಬೇಕು, ಒಬ್ಬರ ಭಾರ ಮತ್ತೊಬ್ಬರು ಹೊರಬೇಕು. ಸಹನೆ, ತಾಳ್ಮೆ ಕರ್ತನ ಪಾದ ಸನ್ನಿಧಿಯಲ್ಲಿ ಮಾತ್ರ ನಾವು ಸಂಪಾದಿಸಿಕೊಳ್ಳುತ್ತೇವೆ. ಸಹಿಸಿಕೊಳ್ಳುವವನು ಧನ್ಯನು. ನೀವು ಸಹಿಸಿಕೊಳ್ಳೋದಾದರೆ ಪ್ರಕಟಣೆ ಪುಸ್ತಕದಲ್ಲಿ ಒಂದು ವಾಕ್ಯ ಹೇಳುತ್ತೆ. ಕೊನೆಯದಾಗಿ ಆ ವಾಕ್ಯ ನೋಡೋಣ ಬನ್ನಿ. ಆ ಪ್ರಕಟಣೆ ಪುಸ್ತಕ 2ನೇ ಅಧ್ಯಾಯ
ಪ್ರಕಟಣೆಯ ಪುಸ್ತಕ 2ನೇ ಅಧ್ಯಾಯ. ಪ್ರಕಟಣೆ ಪುಸ್ತಕ 2ನೇ ಅಧ್ಯಾಯ 3ನೇ ವಚನದಲ್ಲಿ ಎಫೆಸ ಸಭೆಯ ಕುರಿತು ಇಲ್ಲಿ ಕರ್ತನು ಹೇಳಿರುವ ಮಾತು ನೋಡಿ. ಎಫೆಸ ಸಭೆಯ ಕುರಿತು ಕರ್ತನು ಇಲ್ಲಿ ಹೇಳ್ತಾರೆ, ನೀನು ತಾಳ್ಮೆಯುಳ್ಳವನಾಗಿ ನನ್ನ ಹೆಸರಿನ ನಿಮಿತ್ತ ಬಾಧೆಯನ್ನು ಸಹಿರಿಸಿಕೊಂಡು ಬೇಸರಗೊಳ್ಳಲಿಲ್ಲ. ಇದನ್ನೆಲ್ಲ ನಾನು ಬಲ್ಲೆನು. ಇದೇ ರೀತಿ ಮತ್ತೆ ಇತರ ಸಭೆಗಳ ಕುರಿತಾಗಿ ಕೂಡ ಕರ್ತನು ಹೇಳ್ತಾರೆ, ನೀನು ಇಷ್ಟೊತ್ತಿನವರೆಗೂ ಸಹನೆಯುಳ್ಳವನಾಗಿದ್ದಿ, ಅಂತ್ಯದವರೆಗೂ ನಂಬಿಗಸ್ತನಾಗಿದ್ದು ತಾಳ್ಮೆಯುಳ್ಳವನಾಗಿರು, ಮರಣ ಹೊಂದುವವರೆಗೂ ನಂಬಿಗಸ್ತನಾಗಿರು, ನಾನು ನಿನಗೆ ಜೀವ ಕಿರೀಟ ಕೊಡುತ್ತೇನೆ ಎಂದು ದೇವರು ಹೇಳ್ತಾರೆ. ನಾವು ಸಹನೆಯುಳ್ಳವರಾಗಿ ಮರಣದವರೆಗೂ, ಕರ್ತನ ಬರೋಣದವರೆಗೂ ನಮ್ಮ ನಂಬಿಕೆಯನ್ನು ಕಾಪಾಡಿಕೊಳ್ಳುತ್ತಾ ಇರಬೇಕು. ಒಂದು ವೇಳೆ ಶೋಧನೆಗಳು ನಮ್ಮನ್ನು ಮುತ್ತಿಕೊಂಡರು, ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಬರದಿದ್ದರು, ನಮ್ಮ ಪರಿಸ್ಥಿತಿಗಳು ಮಾರ್ಪಡದಿದ್ದರು, ನಂಬಿಕೆಯನ್ನು ಬಿಟ್ಟು ಬಿಡಬೇಡಿ ಪ್ರಿಯರೇ. ದೇವರು ನನಗೆ ಮೇಲನ್ನುಂಟು ಮಾಡುತ್ತಾರೆ ಎಂಬ ನಂಬಿಕೆ ಇಡೀರಿ. ಈ ದಿನದಿಂದ ಇನ್ನೆಷ್ಟು ಕಾಲ ಈ ಸಹನೆ, ಎಷ್ಟು ಕಾಲ ಈ ಕಷ್ಟ ಸಹನೆಯಿಂದ ತಾಳ್ಕೊಳ್ಬೇಕು, ಇನ್ನೆಷ್ಟು ಕಾಲ ಈ ಸ್ಥಿತಿಯಲ್ಲಿರಬೇಕು ಎನ್ನುವಂಥವರಿಗೆ ದೇವರು ಈ ದಿನ ಮಾತಾಡಿ ಹೇಳ್ತಿದ್ದಾರೆ, ಸಹನೆಯುಳ್ಳವರಾಗಿರಿ, ನಾನೇ ನಿಮಗೆ ಸಹಾಯ ಮಾಡುತ್ತೇನೆ ಎಂದು. ಯೋಬನ ಸಹನೆಯನ್ನು ನೆನೆಸಿಕೊಳ್ಳಿರಿ. ಯೋಬನಿಗೆ ನಾನು ಸಹಾಯ ಮಾಡಿದೇನೋ ಇಲ್ಲವೋ ಅನ್ನುತ್ತಿದ್ದಾರೆ ದೇವರು. ಯೋಬನು ಸಹನೆಯಿಂದ ಕಾದುಕೊಂಡಿರೋದ್ರಿಂದ ಕಳ್ಕೊಂಡಿರೋದನ್ನೆಲ್ಲ ತಿರುಗಿ ಹೊಂದಿಕೊಳ್ತಾನೆ, 2 ಪಟ್ಟು ಆಶೀರ್ವಾದ ಹೊಂದುತ್ತಾನೆ. ನೀವು ಯಾವುದನ್ನು ಆಶಿಸುತ್ತಾ ಇದ್ದೀರಿ, ಯಾವುದು ಕಳೆದು ಹೋಗಿರುವುದನ್ನು ತಿರುಗಿ ಹೊಂದಬೇಕೆಂದು ಬಯಸುತ್ತಾ ಇದ್ದೀರಿ, ಅದನ್ನು 2 ಪಟ್ಟು ಕೊಡಲು ದೇವರು ಸಿದ್ಧರಾಗಿದ್ದಾರೆ. ನೀವು ಸಹನೆಯುಳ್ಳವರಾಗಿ ಪ್ರಾರ್ಥಿಸುವುದಾದರೆ ಬನ್ನಿ ಪ್ರಾರ್ಥಿಸೋಣ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಮತ್ತೊಂದು ಸಾರಿ ದೇವರೇ, ಈ ಉದಯ ಕಾಲ ಸಮಯದಲ್ಲಿ ನಿಮ್ಮ ಪಾದದ ಬಳಿಗೆ ಬರುತ್ತೇವೆ. ನಮ್ಮ ಜೀವಿತದಲ್ಲಿ ಅನೇಕ ಸಾರಿ ದುಡುಕಿದ ನಿರ್ಣಯಗಳ ನಿಮಿತ್ತ ನಾವು ದುಡುಕುವುದರಿಂದ ತಾಳ್ಮೆ ಸಹನೆಯನ್ನು ಕಳೆದುಕೊಂಡು ನಮ್ಮ ಮಾತುಗಳಿಂದ, ನಮ್ಮ ಕ್ರಿಯೆಗಳಿಂದ, ನಮ್ಮ ನಿರ್ಣಯಗಳಿಂದ ನಮ್ಮ ಜೀವಿತಗಳನ್ನು ಮತ್ತಷ್ಟು ಹೆಚ್ಚು ಸಂಕಟಗಳೊಳಗೆ ಬೀಳುವಂತೆ ಮಾಡಿಕೊಂಡೆವು. ಪ್ರಾರ್ಥನೆ ಲಾಲಿಸುವ ದೇವರಿದ್ದಾರೆಂದು ನಮ್ಮ ಪ್ರಾರ್ಥನೆಯನ್ನು, ನಮ್ಮ ಬಾಧೆಯನ್ನು, ನಮ್ಮ ಶ್ರಮೆಯನ್ನು, ನಮ್ಮ ಸಹನೆಯನ್ನು, ನಮ್ಮ ತಾಳ್ಮೆಯನ್ನು, ನಾವಿರುವ ಸ್ಥಿತಿಯನ್ನು ಅರಿತ ದೇವರು ತಕ್ಕ ಕಾಲದಲ್ಲಿ ನಮಗೆ ತಪ್ಪದೆ ಸಹಾಯ ಮಾಡ್ತಾರೆ ಎಂಬ ನಂಬಿಕೆಯೊಂದಿಗೆ ನಿಮ್ಮ ಬರೋಣಕ್ಕಾಗಿ ಸಹನೆಯಿಂದ ಕಾದುಕೊಂಡಿರುವುದಕ್ಕಾಗಿ, ಪ್ರತಿದಿನ ನೀವು ಕೊಡಲಿಚ್ಛಯಿಸುವ ಉತ್ತರಕ್ಕಾಗಿ ಕಾದುಕೊಂಡಿರಲು ನೀವು ಮೇಲನ್ನುಂಟು ಮಾಡುವ ದೇವರಾಗಿದ್ದೀರೆಂದು ನಿಮ್ಮ ಮುಂದೆ ದೇವರೇ ತಾಳ್ಮೆಯಿಂದ ಕಾದುಕೊಂಡಿದ್ದು ನಂಬಿಕೆಯಿಂದ ಪ್ರಾರ್ಥಿಸುವಂತೆ ನಮ್ಮ ಪ್ರತಿಯೊಬ್ಬೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯೂ, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆ ಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ಮೇಲಿಂದ ಮೇಲೆ 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿಕೊಡಿರಿ. ನಿಮಗೋಸ್ಕರ ಪ್ರಾರ್ಥಿಸ್ತಿದ್ದೇವೆ. ತಪ್ಪದೆ ತಕ್ಕ ಸಮಯದಲ್ಲಿ ದೇವರು ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡುತ್ತಾರೆ. ನೀವು ಇತರ ದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಇದೇ ನಂಬರಿಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ನಿಮ್ಮ ಪ್ರಾರ್ಥನಾ ಮನವಿ ಕಳಿಸಿರಿ. ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿದ್ದೀರಾ? ದಯವಿಟ್ಟು ಹಿಂದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡುವುದನ್ನು, ಶೇರ್ ಮಾಡುವುದನ್ನು, ಕಾಮೆಂಟ್ ಸೆಕ್ಷನ್ನಲ್ಲಿ ಬಂದು ನೀವು ಎಲ್ಲಿಂದ ವೀಕ್ಷಿಸುತ್ತಾ ಇದ್ದೀರೆಂದು ನಿಮ್ಮ ಹೆಸರು ಊರು ಟೈಪ್ ಮಾಡುವುದನ್ನು ಮರೆಯಬೇಡಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ. ವಂದನೆಗಳು.